ಈ ದಿನ ಗುರು ಪೌರ್ಣಮಿ ಇರೋದ್ರಗೋಸ್ಕರ ಬೆಳಗ್ಗೆನೇ ಎದ್ದು ಕಸಗಳೆಲ್ಲ ಗುಡಿಸಿ ಆಚೆ ಕಡೆ ರಂಗೋಲಿ ಹಾಕಿ ಪೂಜೆ ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ನಮ್ಮಮ್ಮ ಬೆಳಗ್ಗೆನೇ ಎದ್ದು ಟಿ ವಿ ಹಾಕಿದ್ರು. ಬಟ್ ಕಿಚನ್ ಒಳಗೆ ಬಂದು ಎಲ್ಲ ಫಸ್ಟ್ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಈಗ ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಪೂಜೆಗೆ ಅಲಂಕಾರ ಮಾಡಿರಲಿಲ್ಲ. ಬೇಗ ಸ್ನಾನಗಳೆಲ್ಲ ಮಾಡಿಸಿದ್ವಿ. ಹಿಂಗೆ ಎದ್ದಿದ್ದು ಯಾವ ಥರ ಆಗಿದೆ ನೋಡಿ. ಬಟ್ ಬೇಗ ಮುಗಿಸಿ ಪೂಜೆ ಕಾರ್ಯಕ್ರಮಗಳು ಇನ್ನೇನು ಹೊರಡಬೇಕು ಅಂತ ಟೈಮ್ ಒದ್ದಾಡ್ಕೊಂಡು ಬೇಗ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ನಾನು ಇನ್ನು 10 ಮಿನಿಟ್ಸ್ ಇದೆ ಅಂದ್ಕೊಂಡು ಬೇಗ ರೆಡಿಯಾಗಿ ಬೇಗ ಮುಗಿಸಿ ಊಟ ತಿಂದಿದ್ದೀನಿ. ಆ ದಿನ ಉಪವಾಸ ಗುರು ಪೌರ್ಣಮಿ ದಿವಸ ಉಪವಾಸ ಇದ್ದೆ. ಬಟ್ ಬಳೆ ಇಲ್ದಿರೋದು ಪೂಜೆ ಮಾಡಲ್ಲ. ಯಾಕೆಂದರೆ ನಮ್ಮ ಸಂಪ್ರದಾಯದ ಥರ ಬಳೆ ಕೈಯಲ್ಲಿ ಇಲ್ದಿದ್ರೆ ಮತ್ತು ಕುಂಕುಮ ಇಲ್ದಿದ್ರೆ ಹಣೆಯಲ್ಲಿ ಪೂಜೆ ಕಾರ್ಯಕ್ರಮಗಳು ನಮ್ಮ ಕಡೆ ಮಾಡಿದ್ರೆ ಯಾರನ್ನ ದೊಡ್ಡವ್ರು ನೋಡಿದ್ರೆ ಬೈತಾರೆ. ಅದ್ರಗೋಸ್ಕರನೇ ಬೇಗ ಹೋಗಿ ಬಳೆ ಎಲ್ಲ ಹಾಕ್ಕೊಂಡು ಈ ಥರ ರೆಡಿಯಾಗಿ ಮತ್ತು ಲಾಸ್ಟ್ಗೆ ಈ ಥರ ಆದೆ. ಈ ಥರ ಎಲ್ಲ ಮುಗಿಸಿ ಮತ್ತು ನಾವು ಚಿಂತಾಮಣಿಯಿಂದ ಕೈವಾರಕ್ಕೆ ಹೋಗಿ ಅಲ್ಲಿ ಇಳಿದು ನಮ್ಮ ಅಕ್ಕವರು ಆಟ ಮಾಡ್ಕೊಂಡು ಹೋಗೋಣ ಬನ್ನಿ ಅಂದರು. ಆಟ ಮಾಡಿಕೊಂಡು ಅಲ್ಲಿ ಒಣಗೋಣ ಅಂತ ಬಂದ್ವಿ. ಬಟ್ ನಾವು 7 ಮೆಂಬರ್ಸ್ ಇದ್ವಿ. ನಾವೇ 7 ಮೆಂಬರ್ಸು ಮತ್ತು ನಮ್ಮ ಫ್ಯಾಮ್ಲಿನೇ ಇದ್ದಿದ್ದು. ಬಟ್ ಪಕ್ಕದ ಮನೆಯಲ್ಲಿ ಇಬ್ಬರು ಬಂದಿದ್ದರು. ಬಟ್ ಅಲ್ಲಿಂದ ಹೋಗಿ ಅಲ್ಲಿ ಟೆಂಪು ಇಳಿಯೋಷ್ಟೊತ್ತೆ ಎಲ್ಲ ಡೆಕೋರೇಷನ್ಸ್ಗಳೆಲ್ಲ ಮಾಡಿ ಇಷ್ಟು ಅದ್ದೂರಿಯಾಗಿ ಮಾಡಿರ್ತಾರೆ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ಇಷ್ಟು ಅದ್ದೂರಿಯಾಗಿ ಮಾಡ್ತಾರಾ? ನಾನು ಯಾವತ್ತೂ ಬಂದಿರಲಿಲ್ಲ ಅಂತ ಇವತ್ತೇ ಗೊತ್ತಾಗಿದ್ದು. ಅಂತೂ ಸಖತ್ತಾಗಿತ್ತು. ಯಾವ ಥರ ಫಸ್ಟಲ್ಲೇ ಈ ಥರ ಇದೆ, ಇನ್ನು ಮುಂದೆ ಯಾವ ಥರ ಇರ್ಬೋದು ಅಂತ ಊಹೆ ಮಾಡ್ಕೊಂಡು ನಗ್ತಾ ಹೇಳ್ಕೊತಾ ಹೋದೆ. ಅಂದರೆ ಇಲ್ಲಿ ನೋಡಿದ್ರೆ ಕೈವಾರದಲ್ಲೇ ದೊಡ್ಡ ತಿರುಪತಿ ನೋಡ್ದಂಗೆ ಆಗಿತ್ತು. ಅಷ್ಟು ಜನ, ಅಷ್ಟು ಕ್ಯೂ, ಅಷ್ಟು ರಶ್ಶು, ಅಬ್ಬಬ್ಬಾ ಜನ ಎಲ್ಲಿಂದ ಬರ್ತಾರೋ ಅದೇನು ಅನಿಸ್ಬಿಡ್ತು. ಆ ಥರ ಜನ ಇದ್ದಾರೆ. ಬಟ್ ಹಿಂದ್ಗಡೆ ಇನ್ನೂ ಇದ್ದರು, ಈಗೂ ಇನ್ನೂ ಇದ್ದಾರೆ. ಏನು ಮಾಡ್ತಾ ಇದ್ದಾರೋ ನೋಡೋಣ. ಮುಂದೆಗಡೆಗೆ ಯಾವ ಥರ ಡೆಕೋರೇಷನ್ಸ್ಗಳು ಮಾಡಿದ್ದಾರೆ ಅಂತಲೂ ಸಹ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ ಜಾತ್ರೆ, ದೊಡ್ಡ ಜಾತ್ರೆ. ಇಲ್ಲಿ ಮತ್ತೆ ಅಲ್ಲಿ ಸ್ಲಿಪ್ಪರ್ ಬಿಟ್ಟರೆ ಅಲ್ಲಿ ಎಲ್ಲ ಹಾಳಾಗೋಗುತ್ತೋ ಅಂತ ಬಿಟ್ಟು ನಮ್ಮ ಅಕ್ಕವ್ರ ಮನೆ ಇಲ್ಲೇ ಹತ್ರನೇ ಇರೋದ್ರಗೋಸ್ಕರ ನಮ್ಮ ಅಕ್ಕವ್ರ ಮನೆಯಲ್ಲಿ ಸ್ಲಿಪ್ಪರ್ಸ್ ಬಿಟ್ಬಿಟ್ಟು ಮತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಪೂಜೆ ಸಾಮಾನುಗಳೆಲ್ಲ ತೊಗೊಂಡಿದ್ದಾರೆ. ಬಟ್ ಅಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಯಾವ ಥರ ರೇಂಜ್ಗಿದೆಯೋ ನೋಡಿ ಕಾಲುಗಳು, ಈ ಥರ ಇದ್ವು. ನಡೆಯೋಕ್ಕಂತೂ ಆಗಲ್ಲ. ಇಲ್ಲಿ ದೇವಸ್ಥಾನಕ್ಕೆ ಒಳಗೆ ಹೋಗಿ ಕೈ ಮುಗಿದು ಬರೋಣ ಅನ್ನೋಷ್ಟೊತ್ತಿಗೆ ನೋಡಿದ ತಕ್ಷಣ ಶಾಕ್ ಆಗೋದ್ರು. ಜನ ಅಷ್ಟು ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಕ್ಯೂ ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಅಲ್ಲಿಗೆ ಹೋದ್ ನೋಡಿದ್ರೆ ಖಾಲಿನೇ ಆಗೋಗಿದ್ರು. ಅಂದರೆ 2 ಲೈನ್ ಇದ್ವು. ಆದರೂ ಪರವಾಗಿರಲಿಲ್ಲ ನಮಗಂತೂ. ಈ ಕಡೆ ರಾತ್ರಿ ಭಜನೆಗೆ ಬಂದಿರೋರೆಲ್ಲ ಇಲ್ಲೇ ಟೆಂಟ್ ಆಗಿದ್ದಾರೆ. ಎಲ್ಲಂದರೆ ಅಲ್ಲಿ ಮಲಗಿದ್ದಾರೆ ಸಹ. ನನಗೆ ಯಾಕಪ್ಪ ಈ ಥರ ಮಲಗಿದ್ದಾರೆ? ಎಲ್ಲ ಸೇಮ್ ತಿರುಪತಿ ಹೇಗಿದೆಯೋ ಸೇಮ್ ಅದೇ ಥರ ಇದೆ. ಮತ್ತು ಇಲ್ಲಿ ಸಂಗೀತ ಸಹ ನಡೀತಿದೆ. ಆದರೆ ಮತ್ತೆ ಹೋಗೋಣ, ಊಟ ಎಲ್ಲ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಫಸ್ಟ್ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆಗಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತು ಸಂಗೀತದಲ್ಲಿ ಯಾವ ಥರ ಇದೆಯಂತ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಾಂದರೆ ಇದೇ ಲಾಂಗ್ ಆಗುತ್ತೆ. ಆದರೆ ಬಟ್ ನೋಡೋಣ, ಶಾರ್ಟಾಗಿ ಮಾಡ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡೋಣ. ಇಲ್ಲಾಂದರೆ ಬೇರೆ ವಿಡಿಯೋದಲ್ಲಿ ಹಾಕ್ತೀನಿ, ಪ್ರತಿಯೊಬ್ಬರು ನೋಡಿ. ಮತ್ತು ಅಲ್ಲಿಂದ ದೇವಸ್ಥಾನ ಒಳಕ್ಕೆ ಹೋಗುವಾಗ ಈ ರೇಂಜ್ಗಿತ್ತು. ಆ ಥರ ಅಲಂಕಾರ ಮಾಡಿದ್ದಾರೆ ಅಂದರೆ ಸೂಪರಾಗಿ ಸಖತ್ತಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ನಾಮ ಇಕ್ಸ್ಕೊಂಡು ಹೋಗಬೇಕು ಅಂತ ಭಕ್ತಿ, ಅದು ಏನೋ ಗೊತ್ತಿಲ್ಲ. ಚೆನ್ನಾಗಿ ನನಗಿಷ್ಟ ಆಯಿತು. ಯಾವತ್ತೂ ಇಳಿಸ್ಕೊಂಡಿರಲಿಲ್ಲ. ಬಟ್ ತಿರುಪತಿಯಲ್ಲಿಯೂ ಎಲ್ಲೂ ಸಹ ನಾನು ಹೋಗಿರಲಿಲ್ಲ. ತಿರುಪತಿಗೂ ಹೋಗಿರಲಿಲ್ಲ. ಫಸ್ಟ್ ಟೈಮ್ ಈ ಥರ ಇದು ಮಾಡ್ಕೊತಿರೋದು. ಚೆನ್ನಾಗಿತ್ತು, ಪರವಾಗಿರಲಿಲ್ಲ. ನನಗಂತೂ ಖುಷಿ ಆಯಿತು. ನಾನು ತಿರುಪತಿಗೆ ಬಂದಿದ್ದೀನಿ ಅಂದ್ಕೊಂಡು ಹಂಗೆ ಹ್ಯಾಪಿ ಆಗೋಯಿತು. ತುಂಬ ಹ್ಯಾಪಿ ಆಯಿತು. ಈ ಥರ ಲುಕ್ಕಿಂಗ್ ಕೊಡ್ತಿತ್ತು. ಅಲಂಕಾರ ನೋಡಿದ್ರೆ ಡೈಲಿ ಚೇಂಜ್ ಮಾಡ್ತಾರಂತೆ, ಗೊತ್ತಿರಲಿಲ್ಲ. ಬಟ್ ಚೆನ್ನಾಗೇ ಮಾಡಿದ್ದಾರೆ. ಅಂತೂ ನನಗಂತೂ ಇಷ್ಟವಾಯಿತು. ಅವ್ರು ವಿಡಿಯೋ ಮಾಡಬೇಡಿ ಅಂದರು. ಬಟ್ ವಿಡಿಯೋ ಮಾಡ್ತಾನೇ ಇದ್ದೀನಿ. ನೋಡೋಣ ಯಾರು ನೋಡ್ತಾರೋ. ಪೊಲೀಸವರೇ ನೋಡ್ತಾರೋ, ಅಲ್ಲಿ NSS ಅಂತವರಿದ್ದಾರೆ, ಅವ್ರು ನೋಡ್ತಾರೋ ನೋಡೋಣ. ಯಾರು ಗೆಸ್ ಮಾಡ್ತಾರೋ. ಯಾರೂ ಗೆಸ್ ಮಾಡಲ್ಲ ಅಂದ್ಕೊಂಡಿದ್ದೀನಿ. ಸೀಕ್ರೆಟ್ ಪರ್ಸನ್ ಯಾರೂ ಗೆಸ್ ಮಾಡಲ್ಲ ಆ್ಯಕ್ಚುಲಿ.
ಲಾಸ್ಟ್ ತನಕ ಯಾರು ನೋಡ್ಬೋದು ನೋಡ್ಕೊತಾ ಇರಿ. ಈ ಥರ ಎಷ್ಟು ಅಲಂಕಾರ ಅಷ್ಟು ಅದ್ದೂರಿಯಾಗಿ ಅಂದರೆ ಜನ ಒಳಗಡೆ ರಶ್ ಇದ್ದಾರೆ. ಕೊನೆಗೆ ನಮ್ಮ ಗೊತ್ತಿರೋರು ಬಾವು ಅವರಿದ್ದರು. ಅವರು ಫೈನಲಿ ಅಲ್ಲಿಗೆ ಅಭಿಷೇಕಕ್ಕೆ ಅಂತ ಕರ್ಕೊಂಡೋದ್ರು. ಇದು ನಾವು ಪೂಜೆ ಮುಗಿಸ್ಕೊಂಡು ಬರ್ತಿದ್ರೆ ನಮ್ಮ ಬಾವವ್ರು ಬಂದು ಬನ್ನಿ ಅಲ್ಲಿ ಅಭಿಷೇಕಕ್ಕೆ ಹೋಗೋಣ ಅಂದರು. ಮತ್ತು ಅಭಿಷೇಕ ಮುಗಿಸ್ಕೊಂಡು ಮತ್ತೆ ಬಂದ್ವಿ. ನಾನು ಆಚೆ ಕಡೆಗೆ ಹೊಂಟೋಗಿದ್ದೆ. ಮತ್ತು ನಮ್ಮ ಬಾವವರೆಲ್ಲ ಕರೆದ್ರು ಫೋನ್ ಮಾಡಿ, ಇಲ್ಲಿಗೆ ಬನ್ನಿ ಅಂದರೆ ನಮ್ಮ ಅಕ್ಕ ಅವ್ರಿಗೆ ಬಾವವರು ಹೇಳಿರೋದು ಇಲ್ಲಿಗೆ ಬನ್ನಿ ಅಂತ. ನಾವು ಈ ಅಮ್ಮನೇ ಹೇಳ್ತಿದ್ಲು ಫೋನ್ ಅಲೌನ್ಸ್ ಇಲ್ಲ ಅಂತ. ಬಟ್ ನೋಡೋದಲ್ಲ ಅವರೇ ಹೇಳಿದ್ದು. ಅವ್ರಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಿರೋದೇ ಗೊತ್ತಿಲ್ಲ. ಇವರು ಪೊಲೀಸವರು ಯಾರನ್ನೋ ಕರ್ಕೊಂಬಂದಿದ್ದಾರೆ. ಅವರು ಪೂಜೆ ಕಾರ್ಯಕ್ರಮಗಳಿಗೆ ನಡೆಸ್ತಿದ್ದಾರೆ. ಬಟ್ ಯಾರು ಅಂತ ಗೊತ್ತಿಲ್ಲ. ಡೆಕೋರೇಷನ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಫೈನಲಿ ಲುಕ್ಕಿಂಗ್ ಈ ಥರ ಇತ್ತು ದೇವ್ರದ್ದು. ಬಟ್ ಡೆಕೋರೇಷನ್ ಮೇಲ್ಗಡೆ ಎಷ್ಟು ಚೆನ್ನಾಗಿ ಅದ್ದೂರಿಯಾಗಿ ಮಾಡಿದ್ದಾರೆ ಅಂದರೆ ಚೆನ್ನಾಗಿ ಸೂಪರಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಯಾವ ಸರಿನೂ ಹೋಗಿರಲಿಲ್ಲ. ಏನೋ ಬಿಡು ಅಂದ್ಬಿಟ್ಟು ನಮ್ಮ ಇದಾಗಿ ನಾವು ಕೇರ್ಲೆಸ್ ಮಾಡ್ತಿದ್ದೆ, ಏನು ಬಿಡು ಹಿಂಗೆ ಬಿಡು ಅಂತ. ಬಟ್ ಈ ಸಲಿನೇ ನಾವು ಹೋಗಿದ್ದು ಫಸ್ಟ್ ಸೂಪರಾಗಿತ್ತು. ಬಟ್ ಇಲ್ಲಿ ನಮ್ಮ ಕೈವಾರದ ತಾತಯ್ಯಗೆ ಬಂದಿರೋರಿಗೆ ಎಲ್ಲ ಬ್ಲಾಕ್ ಕಲರ್ ಬಳೆಗಳು ಕೊಡೋದು ಸಂಪ್ರದಾಯ. ನನಗಂತೂ ಕೊಟ್ಟಿದ್ದೆ ಸೇಮ್ ಅಕ್ಕಿ ಕೊಡ್ತಾರಲ್ಲ ಮದುವೆಯಲ್ಲಿ ಆ ಥರನೇ ಕೊಟ್ಬಿಟ್ರಂತೆ. ನಾವು ಊಟಕ್ಕೆ ಹೋಗೋಣ ಅಂತ ಹೋಗ್ತಿದ್ರೆ ಇಲ್ಲೆಲ್ಲ ನಮ್ಮ ಫ್ಯಾಮ್ಲಿನೇ ಬರ್ತಿರೋದು. ಇವರು ನಮ್ಮ ಅಕ್ಕ, ಅದರ ಪಕ್ಕದಲ್ಲಿರೋದು ಫ್ರೆಂಡ್. ಇವರು ಬರ್ತಾರೆ ಆರೆಂಜ್ ಕಲರ್ ಅವ್ರು ಬರ್ತಿರೋದು ನಮ್ಮ ಅಜ್ಜಿಯವರು. ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ಭಕ್ತಿ ಅನ್ನೋದೇ ಇಲ್ಲ ಜನರಿಗೆ, ಆ ಥರ ಬಂದಿದೆ. ಬಟ್ ನಾವಂತೂ ಇಷ್ಟು ಕ್ಯೂವಲ್ಲಿ ಹೆಂಗಪ್ಪ ಕಾಯೋದು ಅಂದ್ಕೊಂಡಿದ್ವಿ. ನಮ್ಮ ಅಕ್ಕವರ ಗಂಡ ಫೋನ್ ಮಾಡಿ ಇಲ್ಲಿಗೆ ಬನ್ನಿ ಅಂದರು. ಬಟ್ ಇಲ್ಲಿಗೆ ಹೋಗೋಣ ಅನ್ನೋಷ್ಟೊತ್ತಿಗೆ ನಮ್ಮ ಬಾವವರು ವೆಯ್ಟ್ ಮಾಡ್ತಿದ್ರು. ಮತ್ತು ನಮ್ಮ ಬಾವವ್ರು ಬಂದಿಲ್ಲ ಅಂದರೆ ನಮ್ಮ ಅಣ್ಣವ್ರು ಬಂದಿದ್ದರು. ನಾವು ಹೋದಾಗ ಅಲ್ಲಿ ಹತ್ರ ಹೋದಾಗ ಗೊತ್ತಾಗಿತ್ತು ನಮ್ಮ ಅಣ್ಣವ್ರು ಬಂದಿದ್ದಾರೆ ಅಲ್ಲಿಂದ ಇವರು ತರಕಾರಿಗಳು ಎಷ್ಟೆಷ್ಟು ಕಟ್ ಮಾಡಿದ್ದಾರೆ, ಎಷ್ಟೆಷ್ಟು ತರಕಾರಿಗಳಿದ್ದಾವೆ ಅಂತ ಮತ್ತೆ ನೋಡಿಸ್ತೀನಿ. ಎಷ್ಟು ಚೆನ್ನಾಗಿ ಸುಧಾರಿಸ್ಬೇಕಪ್ಪ ಅನಿಸುತ್ತೆ ಇವರು. ಇವರೆಲ್ಲ ಎಷ್ಟು ತರಕಾರಿ ಇಟ್ಕೊಂಡು ನೋಡಿ. ಹೋಗಿ ಊಟ ಕುತ್ಕೊಳ್ಳೋಣ ಅನಿಸಿದೆ. ಊಟ ಮಾಡಿದ್ದಾಯ್ತು. ಕೈ ತೊಳ್ಕೊಂಡು ಮತ್ತೆ ನೆಕ್ಸ್ಟ್ ಪ್ಲಾನಿಂಗ್ ಏನು ಅಂತ
ಯೋಚನೆ ಮಾಡ್ತಾ ಇದ್ವಿ. ಸಂಗೀತಕ್ಕೆ ಹೋಗೋಣ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಸಂಗೀತ ಇದ್ರೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತು ಗುಡಿ ತಾತಯ್ಯನ ಗುಡಿನಂತೆ ಅಲ್ಲಿಗೆ ಹೊರಟಿದ್ದೀವಿ. ಬೇಕಾದರೆ ಮುಂದಿನ ಬ್ಲಾಗಲ್ಲಿ ಹಾಕ್ತೀನಿ. ಇಲ್ಲಾಂದರೆ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ, ಬಟ್ ಹತ್ರ ಆದರೆ ಪರವಾಗಿಲ್ಲ. ಇನ್ನೊಂದು ಜಾಸ್ತಿ ಇದೆ ಮಾಡಿರೋದು, ಅದ್ರಿಗೋಸ್ಕರ ಶಾರ್ಟ್ ಹಾಕಿದ್ದೀನಿ. ಈಗನೂ ಅವರು ಅಡುಗೆ ಮಾಡಿರೋದೆಲ್ಲ ಇತ್ತು, ಬ್ಲಾಗ್ ಮಾಡಿದ್ದೆ. ಬಟ್ ಅಲ್ಲಿ ಹಾಕೋಕ್ಕೆ ಎಲ್ಲ ಜಾಸ್ತಿ ನೋಡೋಲ್ಲ, ಏನೋ ಬಿಡು ಅಂತ ಇದು ಮಾಡ್ತಾರೆ. ಜಾಸ್ತಿ ವಿಡಿಯೋ ಮಾಡ್ತಿಲ್ಲ, ಸ್ಮಾರ್ಟಾಗಿ ಮಾಡ್ತಿದ್ದೀನಿ. ಬಟ್ ಅಲ್ಲಿಂದ ಊಟ ಮಾಡಿಕೊಂಡು ಸಂಗೀತ ಇದ್ರಾಗ ಬಂದಿದ್ದೀವಿ. ಯಾವ್ಯಾವ ಥರ ಎಷ್ಟು ಜನ ಇದ್ದಾರೆ ನೋಡೋಣ ಬನ್ನಿ. ನಿಜ ಜನರು ನೋಡ್ಬಿಟ್ಟಿದೆ ಶಾಕ್ ಆಗೋಯ್ತು. ಏನಪ್ಪ ದೇವಸ್ಥಾನದಲ್ಲಿ ಅಷ್ಟು ಜನ ಇಲ್ಲ, ಸಂಗೀತ ಅದರಲ್ಲಿ ಏನು ಇಷ್ಟು ಜನ ಇದ್ದಾರಾ ಅಂದ್ಬಿಟ್ಟು ಶಾಕ್ ಆಗೋದೆ.